ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳನ್ನ ನಮ್ಮ ಒತ್ತಡ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು 5 ಪಾಯಿಂಟ್ಗಳನ್ನ ಹೇಳಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಆಲ್ರೆಡಿ ಮೆಡಿಸಿನ್ಸ್ ತಗೋತಾ ಇರೋರಿಗೆ ಕೂಡ ಬರೀ ಮೆಡಿಸಿನ್ಸ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಈಗ ನಾವು ಮಾಡಿ ಸೋರ್ತಾ ಇದ್ರೆ, ಮಳೆ ಬರ್ತಾ ಇದ್ರೆ ಮನೆ ಒಳಗಡೆ ಛತ್ರಿ ಹಿಡ್ಕೊಂಡು ಕೂತ್ರೆ ಎಷ್ಟು ದಿನ ಅಂತ ಕೂತ್ಕೋಬೋದು? ಅಲ್ಲಿ ತೂತಿದೆ, ಅದನ್ನು ರಿಪೇರಿ ಮಾಡಬೇಕು. ನಮ್ಮೆಲ್ಲರನ್ನ ಕಾಡ್ತಾ ಇರೋವಂಥದ್ದು ಸ್ಟ್ರೆಸ್. ಅದಕ್ಕೂ ಮೂಲ ಕಾರಣ ಏನು ಅಂದರೆ ನಮ್ಮ ತಪ್ಪಾಗಿರುವಂಥ ಲೈಫ್ ಸ್ಟೈಲ್. ಇದೆಲ್ಲದರಲ್ಲೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ತುಂಬ ಅಂಶಗಳು ಬರುತ್ತೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ಋತುವಿನಲ್ಲಿ ಆಗೋ ಬದಲಾವಣೆಗಳನ್ನ ಕೂಡ ನಾವು ಆ್ಯಕ್ಚುಲಿ ಅನುಭವಿಸ್ತಾ ಇಲ್ಲ. ನಾವು ಬೆಂಗಳೂರಿನವರು ಎಸ್ಪೆಷಲಿ ನನಗನ್ಸುತ್ತೆ ನಾಗರ ಪಂಚಮಿಯಲ್ಲಿ ಮಾಡುವಂಥ ಒಂದು ನಮ್ಮ ಕಡೆ ಇದೆ, ಈ ಮಲೆನಾಡು ಕಡೆ ಇದೆ, ಉಗುರಿಗೆ ಮಧುರಂಗಿ ಹಾಕೊಂಡ್ಬಿಡ್ತಾರೆ. ಪ್ರೊಬೇಬ್ಲಿ ಅದು ಉಷ್ಣವನ್ನು ಉಂಟು ಮಾಡುತ್ತೆ, ಚಳಿಯನ್ನು ಕಡಿಮೆ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ಅದು ಆರಂಭ ಆಗಿರ್ಬೋದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಇಂಥದ್ದು ಏನೋ ಒಂದಿರುತ್ತೆ. ಭಾರತದ ಮೂಲ ಮೂಲೆಯಲ್ಲಿ ಇಂಥದ್ದಿದೆ. ನಾವು ಅದನ್ನು ತಿಳ್ಕೋಬೇಕಾಗಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುವರ್ಣಿನಿ ಕೊಣಲೆ. ಡಾಕ್ಟರ್ ಸುವರ್ಣಿನಿಯವರು ಕಳೆದ 16 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಯೋಗ ಮತ್ತು ನ್ಯಾಚುರೋಪತಿ ಮತ್ತು ಲೈಫ್ ಸ್ಟೈಲ್ ಮೆಡಿಸಿನಲ್ಲಿ. ಪೂರ್ಣಥ ಅಂತ ಅವ್ರ ಕ್ಲಿನಿಕ್ ಇದೆ ಗಿರಿನಗರದಲ್ಲಿ, ಮತ್ತು ಅವರು ರಾಷ್ಟ್ರೋತ್ಥಾನ ಈ ಒಂದು ಹಾಸ್ಪಿಟಲ್ RR ನಗರ ಇದರಲ್ಲಿ ಕನ್ಸಲ್ಟೆಂಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಹಾಗಾದರೆ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು. ನಾನು ಡಾಕ್ಟರ್ಗಳ ಜೊತೆ ಮಾತಾಡಿದಾಗ ಯೂಶ್ವಲಿ ಏನು ಮಾತಾಡ್ತೀವಿ ಅಂದರೆ ಈ ರೋಗಕ್ಕೆ ಏನು ಮದ್ದು, ಈ ರೋಗಕ್ಕೆ ಏನು ಮದ್ದು ಅಂತ ಮಾತಾಡ್ತೀವಿ. ಬಟ್ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಏನಂದರೆ ರೋಗ ಬರೆದಿರೋ ಹಾಗೆ ನೋಡ್ಕೊಳ್ಳೋದು. ಸೊ ಅದರಲ್ಲಿ ಒಂದು ಮಾತೇ ಇದೆ, ಏನಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಓಕೆ, ಸೊ ಪ್ರಿವೆಂಟ್ ಮಾಡೋದು ಅಂದರೆ ಭಾಳ ಮುಖ್ಯ. ಸೊ ಹೀಗಾಗಿ ಇವತ್ತಿನ ಎಪಿಸೋಡ್ ನಾನು ಪ್ರಿವೆನ್ಷನ್ ಬಗ್ಗೆನೇ ಕೇಳ್ತೀನಿ. ರೋಗ ಮುಕ್ತ ಜೀವನ ಅಥವಾ ರೋಗ ಬರೆದಿರೋ ಹಾಗೆ ನಮ್ಮ ಲೈಫನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ. ಸೊ ತಮ್ಮ ಅನುಭವದ ಆಧಾರದ ಮೇಲೆ ನಮ್ಮ ಜನರನ್ನ ಗಮನದಲ್ಲಿಟ್ಕೊಂಡು, ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು, ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳನ್ನ, ನಮ್ಮ ಒತ್ತಡ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು 5 ಪಾಯಿಂಟ್ಗಳನ್ನ ಹೇಳಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಮೊದಲನೇದಾಗಿ ಹೇಳೋದಾದರೆ, ಒಂದು ಸ್ವಲ್ಪ ವರ್ಷ ಹಿಂದೆ, ಒಂದು 50 ವರ್ಷ ಹಿಂದೆ ಎಲ್ಲ ನಾವು ಯೋಚನೆ ಮಾಡಿದ್ರೆ ಯಾರಾದರೂ TB ಯಿಂದ ಸತ್ರು, ಈ ಥರ ಇನ್ಫೆಕ್ಷಿಯಸ್ ಡಿಸೀಸ್ಗಳಿಂದ ಸತ್ರು ಅಂತ ಹೇಳ್ತಾ ಇದ್ವಿ. ಏನೋ ಸೋಂಕು ಆಯಿತು, ಕಾಲರಾ ಆಯಿತು, ಮಲೇರಿಯಾ ಆಯಿತು ಅಂತ. ಇವತ್ತು ಅಂಥ ಸೋಂಕುಗಳು ಕಡಿಮೆ ಆಗಿದೆ. ಯಾರನ್ನು ನೋಡಿದ್ರು ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಡಯಾಬಿಟೀಸ್ ಜಾಸ್ತಿ ಆಯಿತು, BP ಜಾಸ್ತಿ ಆಯ್ತಂತೆ, ಇಂಥದ್ದೇನೋ ಸಮಸ್ಯೆಗಳು. ಜೊತೆಗೆ ಬೊಜ್ಜು ಜಾಸ್ತಿ ಆಗ್ತಾಯಿದೆ, ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾಯಿದೆ. ಇಂಥ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೋತಾ ಇದೆ. ಅಂದರೆ ಈ ಸೋಂಕು ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಅದನ್ನೆಲ್ಲ ನಾವು ಔಷಧಿಗಳನ್ನು ಕಂಡು ಹಿಡಿದೀವಿ. ಅದನ್ನು ಹೇಗೆ ತಡಿಬೇಕು ಅಲ್ಲ, ವ್ಯಾಕ್ಸಿನ್ಸ್ ಬಂದಿದೆ, ಎಲ್ಲ ಮಾಡ್ಕೊಂಡಿದ್ದೀವಿ. ಆದರೆ ಈ ಥರ ರೋಗಗಳು ಜಾಸ್ತಿ ಆಗ್ತಿದೆ. ಇದನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು. ಅಂದರೆ ಒಬ್ಬರಿಂದ ಒಬ್ಬರಿಗೆ, ನಾನು ನಿಮ್ಮ ಪಕ್ಕ ಕೂತ್ರೆ ಡಯಾಬಿಟೀಸ್ ಏನು ಬರಲ್ಲ ಅಲ್ವಾ, ಇಂಥ ರೋಗಗಳು ಇದು ಯಾಕೆ ಬರುತ್ತೆ ಅಂದರೆ ಇದನ್ನು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ತರ್ತೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾಕೆ ಬರುತ್ತೆ ಅಂದರೆ ಲೈಫ್ ಸ್ಟೈಲ್ ಸರಿ ಇಲ್ಲದೇ ಇರೋದ್ರಿಂದ. ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರೋದಿಲ್ಲ. ಬಂದ ರೋಗಗಳು ಕೂಡ, ಈಗ ಡಯಾಬಿಟೀಸ್ ಎಲ್ಲ ನಾವು ಪ್ರೀ ಡಯಾಬಿಟಿಕ್ ಇರ್ತಾರೆ, ಹೊಸದಾಗಿ ಈಗಷ್ಟೇ ಡಯಾಗ್ನೋಸ್ ಆಗಿರುತ್ತೆ, ಸ್ವಲ್ಪ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇಂಥವ್ರನ್ನೆಲ್ಲ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಔಷಧಿ ತಗೊಳ್ಳೋದೇನೆ ರಿವರ್ಸ್ ಮಾಡ್ಬೋದು. ಸೊ ನಾನು ಗಮನಿಸಿರೋ ಹಾಗೆ ಹಲವಾರು ಕಂಡೀಷನಲ್ಲಿ, ಅದು ಹೈಪರ್ ಟೆನ್ಷನ್ ಇರ್ಬೋದು, ಅಂದರೆ BP ಜಾಸ್ತಿ ಇರೋವಂಥದ್ದು, ಡಯಾಬಿಟೀಸ್ ಇರ್ಬೋದು, ಇನ್ಫರ್ಟಿಲಿಟಿ ತುಂಬ ದೊಡ್ಡ ಸಮಸ್ಯೆ ಈಗ, ಜೊತೆಗೆ ಸ್ಟ್ರೆಸ್, ನಮ್ಮೆಲ್ಲರನ್ನ ಕಾಡ್ತಾ ಇರೋವಂಥದ್ದು ಸ್ಟ್ರೆಸ್. ಅದಕ್ಕೂ ಮೂಲ ಕಾರಣ ಏನು ಅಂದರೆ ನಮ್ಮ ತಪ್ಪಾಗಿರುವಂಥ ಲೈಫ್ ಸ್ಟೈಲ್. ಇದೆಲ್ಲದರಲ್ಲೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ತುಂಬ ಅಂಶಗಳು ಬರುತ್ತೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದನ್ನು ಮಾಡಿಕೊಂಡ್ರೆ 90% ಕೇಸಸ್ಸಲ್ಲಿ, ಅಥವಾ 99% ಅಂತಲೇ ಹೇಳ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ರಿವರ್ಸ್ ಕೂಡ ಆಗುತ್ತೆ ಕಂಡೀಷನ್ಸು. ಇನ್ನೊಂದು, ಆಲ್ರೆಡಿ ಮೆಡಿಸಿನ್ಸ್ ತಗೋತಾ ಇರೋರಿಗೆ ಕೂಡ ಬರೀ ಮೆಡಿಸಿನ್ಸ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಈಗ ನಾವು ಮಾಡಿ ಸೋರ್ತಾ ಇದ್ರೆ, ಮಳೆ ಬರ್ತಾ ಇದ್ರೆ ಮನೆ ಒಳಗಡೆ ಛತ್ರಿ ಹಿಡ್ಕೊಂಡು ಕೂತ್ರೆ ಎಷ್ಟು ದಿನ ಅಂತ ಕೂತ್ಕೋಬೋದು? ಅಲ್ಲಿ ತೂತಿದೆ, ಅದನ್ನು ರಿಪೇರಿ ಮಾಡಬೇಕು. ಸೊ ಆ ಕೆಲಸವನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡುತ್ತೆ. ಇದು ಒಂದು. ಇನ್ನೊಂದೇನು ಅಂದರೆ, ಔಷಧಿಗೆ ಟ್ರೀಟ್ಮೆಂಟಿಗೆ ಅಂತ ಹೋದ ತಕ್ಷಣ ಸಫರಿಂಗ್ಸ್ ಅಷ್ಟೇ ಜಾಸ್ತಿ ಆಗುತ್ತೆ. ನಮಗೆ ಸಫರಿಂಗ್ಸ್ ನೋವಿದ್ದೇ ಇರುತ್ತೆ. ದಿನ ಒಂದು ಮಾತ್ರೆ ತಗೋತೀವಿ. ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಆರಂಭ ಮಾಡಿದ್ದ ಸಮಯದಲ್ಲಿ ಒಂದು 15 ವರ್ಷ ಹಿಂದೆ ಒಂದಿನ ಒಬ್ಬರು ಪೇಷಂಟ್ ಬಂದರು. ಅವ್ರು ಬಂದು ಏನಾಯಿತು ಹೇಗೆ ಅಂತೆಲ್ಲ ಅಂದರೆ ಹೇಗಿದೆ ಸಮಸ್ಯೆಗಳು ಏನು ಅಂತ ಕನ್ಸಲ್ಟ್ ಮಾಡ್ತಾ ಇರುವಾಗ
ಅವರು ಒಂದು ಡಬ್ಬ ತೆಗೆದಿಟ್ರು ನನ್ನ ಎದುರುಗಡೆ, ಇಷ್ಟು ದೊಡ್ಡದು ಒಂದು ಪ್ಲಾಸ್ಟಿಕ್ ಡಬ್ಬ ತೆಗೆದಿಟ್ಟು ಹೇಳಿದ್ರು, ಇದರಲ್ಲಿ 3 ಭಾಗ ಇತ್ತು. ಅದರಲ್ಲಿ ಮೆಡಿಸಿನ್ಗಳು, ಮೆಡಿಸಿನ್ಗಳು ಪೂರ್ತಿ ಕಲರ್ ಮಾತ್ರೆಗಳು. ಈ ಜೀರಿಗೆ ಮಿಠಾಯಿ ಅಂತ ಕಲರ್ ಬರುತ್ತೆ ನೋಡಿ ಸರ್, ಆ ಥರ ವೆರೈಟಿ ಕಲರ್ಸ್ ಇದೆ ಅದರಲ್ಲಿ. ವೆರೈಟಿ ಮಾತ್ರೆಗಳು ಇಟ್ಕೊಂಡು ಇದಿಷ್ಟು ಬೆಳಗ್ಗೆ ತಿಂತೀನಿ, ಇದಿಷ್ಟು ಮಧ್ಯಾಹ್ನ ತಿಂತೀನಿ, ಇದಿಷ್ಟು ರಾತ್ರಿ ತಿಂತೀನಿ ಅಂತ. ಆಗ ನನಗೂ ಕ್ಲಿನಿಕಲ್ ಪ್ರಾಕ್ಟೀಸ್ ಹೊಸ್ತು ಆಗಿನ್ನೂ ಶುರು ಮಾಡಿದ್ದು. ತುಂಬ ಆಶ್ಚರ್ಯ ಆಗೋಯ್ತು ನನಗೆ, ಇದು ಆಹಾರ ತಿನ್ನೋಕೆ ಹೋಟೆಲ್ ಜಾಗ ಎಲ್ಲಿ ಉಳಿದಿದೆ ಅಂತ. ಅಷ್ಟು ಸಫರ್ ಮಾಡ್ಕೋತ ನಾವು ಬೇಕಾಗಿರೋ ಆಹಾರ ತಿನ್ನೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ಆ ಸಫರಿಂಗ್ ಎಷ್ಟು ಔಷಧಿ ತಗೊಂಡ್ರು ಆ ಸಫರಿಂಗ್ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಹೊರಗಡೆ ಬರಬೇಕಾದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬೇಕೇ ಬೇಕು, ಪ್ರಿವೆಂಟಿವ್ ಆಸ್ಪೆಕ್ಟ್ ಬೇಕೇ ಬೇಕಾಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು ಅಥವಾ ಪ್ರಿವೆಂಟಿವ್ ಡೈಮೆನ್ಷನ್ ಇದೆಯಲ್ಲ, ಬರದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು. ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತಂದರೆ ಈಗ ಒಬ್ಬ ಜನಸಾಮಾನ್ಯ ಏನೆಲ್ಲ ಗಮನದಲ್ಲಿಟ್ಕೋಬೇಕು, ಯಾವೆಲ್ಲ ಪಾಯಿಂಟ್ಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲಿ ಮೊದಲನೇದಾಗಿ ಒಂದು ದಿನ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವೇನೇನು ಮಾಡ್ತೀವಿ ಅದೆಲ್ಲವೂ ನಮ್ಮ ಲೈಫ್ ಸ್ಟೈಲ್ನ ಭಾಗ ಆಗಿರುತ್ತೆ. ನಿದ್ದೆಯಿಂದ ಹಿಡಿದು ನಮ್ಮ ಆಹಾರ ಆಗಿರ್ಬೋದು, ನಾವು ಯಾವ ಥರ ಬಟ್ಟೆ ಹಾಕೋತೀವಿ, ನಾವು ಏನು ಯೋಚನೆ ಮಾಡ್ತೀವಿ, ಏನು ಮಾತಾಡ್ತೀವಿ, ಇದೆಲ್ಲವೂ ನಮ್ಮ ಲೈಫ್ ಸ್ಟೈಲ್ನ ಭಾಗ. ಇದೆಲ್ಲವೂ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ನಾವು ಅಂದ್ಕೋತೀವಿ ನಾನು ಏನು ಯೋಚನೆ ಮಾಡ್ತೀನಿ ಅದಕ್ಕೇನು ಸಂಬಂಧ, ಏನು ಸಂಬಂಧ ಇಲ್ಲ ಅಂತ. ಕೋವಿಡ್ ಬಂತು, ಮಾಸ್ಕ್ ಹಾಕೊಂಡು ಓಡಾಡ್ತೀವಿ, ಇಮ್ಯುನಿಟಿ ಯಾಕೆ ಲೋ ಆಗಿದೆ ಅದನ್ನು ಯೋಚನೆ ಮಾಡಲ್ಲ. ಅದಕ್ಕೆ ನಮ್ಮ ಮನಸ್ಸಿನ ಜೊತೆಗೆ ಕೂಡ ಸಂಬಂಧ ಇದೆ, ಆಹಾರದ ಜೊತೆಗೆ ಕೂಡ ಸಂಬಂಧ ಇದೆ. ಸೊ ಒಂದು ದಿನದಲ್ಲಿ ಏನು ಮಾಡ್ತೀವಿ ಇದೆಲ್ಲವೂ ನಮ್ಮ ಲೈಫ್ ಸ್ಟೈಲ್ನ ಭಾಗ. ಇನ್ನೊಂದು, ಪ್ರಕೃತಿಗೆ ಅನುಗುಣವಾಗಿ ನಾವು ಬದುಕಬೇಕು. ಮನುಷ್ಯ ಪ್ರಕೃತಿಯ ಭಾಗ. ನಾವು ನಮ್ಮನ್ನು ಎಷ್ಟೇ ದೂರ ಮಾಡಿಕೊಂಡ್ರೂ ಕೂಡ ನಾವು ಪ್ರಕೃತಿಯ ಭಾಗವೇ ಆಗಿರೋದ್ರಿಂದ ಈಗ ಋತು ಬದಲಾಗುತ್ತೆ. ಈಗ ಸೆಕೆಗಾಲದಲ್ಲಿ ಸೆಕೆ ಆಗುತ್ತೆ, ಚಳಿಗಾಲದಲ್ಲಿ ಚಳಿ ಆಗುತ್ತೆ, ಇದು ನಮಗೆ ಗೊತ್ತಾಗುತ್ತೆ. ಅದಕ್ಕಿಂತಲೂ ಡೀಪಾಗಿ, ಇನ್ನೂ ಆಳವಾಗಿ ನಮ್ಮ ದೇಹದ ಮೇಲೆ ಪರಿಣಾಮಗಳಾಗುತ್ತೆ ಬೇರೆ ಬೇರೆ ಋತುನಲ್ಲಿ. ಅದಕ್ಕೆ ತಕ್ಕ ಹಾಗೆ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆ ಮಾಡ್ಕೋತಾ ಇದ್ದೀವಿ. ಈಗಿನ ಕಾಲದಲ್ಲಿ ನಮಗೆ ಗೊತ್ತು, ಥ್ರೂ ಔಟ್ ದ ಇಯರು ಜನವರಿಯಿಂದ ಡಿಸೆಂಬರ್ ತನಕ ನಾವು ಒಂದೇ ಬಗೆಯ ಆಹಾರ ತಗೋತೀವಿ ಅಲ್ವಾ? ಆಹಾರದಲ್ಲಿ ಬದಲಾವಣೆ ಇಲ್ಲ, ಏನೂ ಇಲ್ಲ. ನಮ್ಮ ಜೀವನದಲ್ಲಿ ಬೇರೆ ಯಾವುದೇ ಆಸ್ಪೆಕ್ಟಲ್ಲಿ ಬದಲಾವಣೆನೇ ಇಲ್ಲ. ಎಕ್ಸಾಕ್ಟ್ಲಿ. ಅದ್ರ ಜೊತೆಗೆ ನನಗೊಂದು ಅನ್ಸೋದೇನೆಂದರೆ, ಈ ಋತುವಿನಲ್ಲಿ ಆಗೋ ಬದಲಾವಣೆಗಳನ್ನ ಕೂಡ ನಾವು ಆ್ಯಕ್ಚುಲಿ ಅನುಭವಿಸ್ತಾ ಇಲ್ಲ. ನಾವು ಬೆಂಗಳೂರಿನವರು ಎಸ್ಪೆಷಲಿ ನನಗನ್ಸುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ಲೈಫನ್ನು ನೋಡೋದಾದರೆ, ನಾನು ಯಥಾ ಪ್ರಕಾರ ಒಂದೇ ಥರ ಜೀವನ ಮಾಡ್ತಿರ್ತೀನಿ. ಈಗ ನಾನು ಬೆಳಗ್ಗೆ ಕಾರಲ್ಲಿ ಕೂತ್ಕೊಂಡು ಇಲ್ಲಿ ಬಂದು ಇಳ್ಕೊಳ್ತೀನಿ, ಇಲ್ಲಿಂದ ಮತ್ತೆ ವಾಪಸ್ ನಾನು ಮನೆಗೆ ಹೋಗ್ತೀನಿ, ಎಲ್ಲೋ ಒಂದು ಕಡೆ ಹೋದರೆ ಕಾರಲ್ಲಿ ಹೋಗ್ತೀನಿ. 99% ನಾನು ಮಳೇಲಿ ತೋರಿಸ್ಕೊಳ್ಳಲ್ಲ. ಓಕೆ, 99% ನಾನು ಬಿಸಿಲಿಗೆ ಹೋಗಲ್ಲ, 99% ನಂಗೆ ಚಳಿ ಕೂಡ ಆಗಲ್ಲ. ಅತಿಯಾದ ಚಳಿ ಆದಾಗ ಮನೇಲಿ ಒಂದು ಸ್ವಲ್ಪ ಚಳಿ ಬರುತ್ತೆ. ಬಿಟ್ಟರೆ ನನಗೆ ಯಾವಾಗ ತುಂಬ ಚಳಿ ಆದಾಗ, ಯಾವುದು ತುಂಬ ಗಾಳಿ ಬೀಸಿದಾಗ ನಂಗೆ ಬಾಲ್ಯನೇ ನೆನಪಾಗುತ್ತೆ. ಯಾಕೆ ಅಂದರೆ ನಾನು ಅದನ್ನೆಲ್ಲ ಅನುಭವಿಸಿದ್ದೀನಿ ಬಾಲ್ಯದಲ್ಲಿ. ಆಮೇಲೆ ಅನುಭವಿಸಲಿಲ್ಲ ನಾವು. ಓಕೆ, ಸೊ ಹೀಗಾಗಿ ನನಗನ್ಸುತ್ತೆ ಈ ಒಂದು ಆವಾಗ ಚಳಿ ಆಗಿದೆ ಅಂತ ಅಂದಾಗ ಮನೇಲೂ ಆ ಚಳಿ ಅನುಭವ ಆಗಿ ನಮಗೆ ನಮ್ಮಮ್ಮ ಏನೋ ಒಂದು ಮಾಡ್ಕೊಡ್ತಿದ್ಲಿ. ನಮ್ಮ ಬಿಸಿ ಒಲೆ ಮುಂದೆ ಕೂತ್ಕೊಳ್ಳೋದು, ಬಿಸಿ ಕಷಾಯನೋ ಏನೋ ಒಂದು ಮಾಡ್ಕೊಳ್ಳೋಂಥದ್ದು. ಹೊರಗಡೆನೂ ಬೆಂಕಿ ಹಾಕೋತಿದ್ವಿ, ಮನೆ ಎದುರುಗಡೆ ಬೆಂಕಿ ಹಾಕೊಂಡು ಕೂತ್ಕೊತಿದ್ವಿ. ಫ್ರೆಂಡ್ಸ್ ಎಲ್ಲ, ನಮ್ಮ ಅಕ್ಕ ತಮ್ಮ ಎಲ್ಲ ಕೂತ್ಕೊಂಡು ಕಾಯಿಸ್ತಿದ್ವಿ. ನನ್ನ ಮಗನಿಗೆ ಅದು ಆಗ್ತಾಯಿದೆ ನನಗೆ ಗೊತ್ತಿಲ್ಲ, ಅವ್ರಿಗೂ ಐ ಆಮ್ ನಾಟ್ ವೆರಿ ಶ್ಯೂರ್ ಅವ್ರಿಗೆ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಅವರು ಮನೇಲಿ ಇರ್ತಾರೆ ತುಂಬ ಹೊತ್ತು, ಏನೋ ಒಂದಷ್ಟು ಆಟ ಆಡೋಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಯಾವಾಗ ನಿಮಗೆ ಇದು ಬೇಸಿಗೆ ಕಾಲ ಇದು ಬಂತು, ಇದು ಮಳೆಗಾಲ ಬಂತು, ಇದು ಚಳಿಗಾಲ ಬಂತು ಗೊತ್ತೇ ಇಲ್ಲದೆ ಇದ್ದಾಗ ನೀವು ಬದಲಾವಣೆ ಹೇಗೆ ಮಾಡ್ಕೋತೀರಾ ಅನ್ನೋದು ಪ್ರಶ್ನೆ. ಸೊ ಮೊದಲು ಋತು ಬದಲಾವಣೆ ಬಗ್ಗೆನೇ ಮಾತಾಡ್ಕೊಂಡ್ಬಿಡೋಣ, ಆಮೇಲೆ ದಿನಚರ್ಯಕ್ಕೆ ಹೋಗೋಣ, ದಿನದಲ್ಲಿ ಹೇಗಿರೋದು ಅಂತ. ಸೊ ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ, ನಾವು ಪ್ರಕೃತಿಯಿಂದ ತುಂಬ ದೂರ ಬಂದುಬಿಟ್ಟಿದ್ದೀವಿ. ನಮಗೆ ಯಾವುದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು, ಯಾವಾಗ ವಾತಾವರಣದಲ್ಲಿ ಚಳಿ ಶುರುವಾಗುತ್ತೆ. ಈಗ ನಾವು ಸಾಮಾನ್ಯವಾಗಿ ಹಿಂದಿನ ಕಾಲದವ್ರು ನೋಡಿದ್ರೆ ಗೊತ್ತಿರುತ್ತೆ, ದೀಪಾವಳಿ ಕಳೀತಿದ್ದಾಗೆ ಚಳಿ. ಹೌದು. ಈ ಹಬ್ಬಗಳಿದೆಯಲ್ಲ, ನಮ್ಮ ಪರಂಪರೆಯಲ್ಲಿ ಏನು ಹಬ್ಬಗಳು ಬಂದಿದೆ, ದೀಪಾವಳಿ, ಸಂಕ್ರಾಂತಿ, ಆಮೇಲೆ ಚೌತಿ, ಯುಗಾದಿ, ರಾಮನವಮಿ, ಇದೆಲ್ಲ ಹಬ್ಬಗಳು ಸಾಮಾನ್ಯ ನೋಡಿದ್ರೆ ಒಂದೊಂದು ಋತುವಿನ ಒಂದೊಂದು ಘಟ್ಟದಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕ ಹಾಗೆ ಆ ಒಂದು ಹಬ್ಬದಲ್ಲಿ ನಮ್ಮ ಆಹಾರ ಬದಲಾವಣೆ ಆಗುತ್ತೆ. ಇದನ್ನು ನೀವು ಗಮನಿಸಿರ್ಬೋದು. ಕಡೆ ಏನಂತಿದ್ರು ಅಂದ್ರೆ, ದೀಪಾವಳಿ ಬಂದ್ರೆ ಮಳೆ ಆರತಿ ಮಾಡಿಸ್ಕೊಂಡು ಹೋಗ್ಬಿಡುತ್ತೆ ಅಂತ ಅಂತಿದ್ರು, ನಮ್ಮಮ್ಮ ಹೇಳ್ತಿದ್ರು. ದೀಪಾವಳಿ ಆದ್ಮೇಲೆ ಅದೇ ಮಳೆ ಎಲ್ಲ ನಿಲ್ಲತ್ತೆ, ಚಳಿ ಶುರುವಾಗುತ್ತೆ. ಶಿವರಾತ್ರಿಗೆ ಚಳಿ ಮುಗಿಯತ್ತೆ, ಬೇಸಿಗೆ ಶುರುವಾಗುತ್ತೆ. ಇದು ಹಿಂದಿನವ್ರು ಹೇಳ್ತಾ ಇದ್ರು, ನಮಗದು ಗೊತ್ತೂ ಇಲ್ಲ, ನಾವು ಗಮನಿಸೋದು ಇಲ್ಲ. ನಾವಷ್ಟು ನಮ್ಮದೇ ಲೋಕದಲ್ಲಿ ಮುಳುಗ್ಬಿಟ್ಟಿದ್ದೀವಿ, ನಮಗೆ ಇನ್ಯಾವುದ್ರ ಪರಿವೆಯೋ ಇಲ್ಲ, ಆ ಥರ ಆಗ್ಬಿಟ್ಟಿದ್ದೀವಿ. ಸೊ ಒಂದು
ನಾವು ತಿಳ್ಕೊಬೇಕು. ಈಗ ಗೊತ್ತಿಲ್ಲ, ಹಿರಿಯರಿಂದ ತಿಳ್ಕೊಬೇಕು. ಬಹುಶಃ ಈಗಿನ ಕಾಲದಲ್ಲಿ ಆ ಥರ ವಿಚಾರಗಳು ಗೊತ್ತಿರೋ ನಮ್ಮ ಅಜ್ಜ ಅಜ್ಜಿಗೆ ಗೊತ್ತಿತ್ತು. ಈಗಿರೋ ಅಜ್ಜ ಅಜ್ಜಿಗೂ ಗೊತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಈಗ ಅಜ್ಜ ಅಜ್ಜಿಗೆ ಗೊತ್ತಿದ್ರು ಕೂಡ ನಾವು ಕೇಳ್ತೀವೋ ಕನೆಕ್ಷನ್. ನಾವೆಲ್ಲದಕ್ಕೂ ಈಗ ಇಂಟರ್ನೆಟ್ ಸಹವಾಸಕ್ಕೆ ಹೋಗಿದ್ದೀವಿ, ಅಲ್ಲಿ 1000 ಉತ್ತರ ಬರುತ್ತೆ. ಅದು ಸರಿನೋ ತಪ್ಪು ಅಂತಲೂ ನಮಗೆ ಗೊತ್ತಿಲ್ಲ. ಸೊ ಒಂದು ನಾವು ತಿಳಿದವರಿಂದ ಅಥವಾ ಯಾವ್ದಾದ್ರು ಸರಿಯಾದ ಪುಸ್ತಕಗಳನ್ನು ಓದಿ ಇದನ್ನು ತಿಳ್ಕೊಬಹುದು. ಋತುವನ್ನು ಗುರುತಿಸೋದು ಹೇಗೆ ಅಂತ. ಈಗ ಒಂದಿನ ಬೆಂಗಳೂರಲ್ಲಿ ನಮಗೆ ಒಂದೇ ದಿನದಲ್ಲಿ ಎಲ್ಲ ಸೀಸನ್ನು ಬಂದ್ಬಿಡುತ್ತೆ. ಬೆಳಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಬಿಸಿಲು, ಸಂಜೆ ಮಳೆ. ಆದರೆ ಸಂಜೆ ಮಳೆ ಬಂತು ಅಂದ ತಕ್ಷಣ ಅದನ್ನು ಮಳೆಗಾಲ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಒಂದಷ್ಟು ದಿನ ನಿರಂತರವಾಗಿ ಮಳೆ ಬರ್ತಾ ಇದೆ, ಈಗ ಮಾನ್ಸೂನಲ್ಲಿ ಮಳೆ ಶುರುವಾಗುತ್ತೆ, ಆವಾಗ ಅದನ್ನು ಮಳೆಗಾಲ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ. ನಾವು ಇದನ್ನು ಗಮನಿಸ್ಕೋಬೇಕು. ಸೂಕ್ಷ್ಮ ಆದಷ್ಟು ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ಸ್ಟ್ರೆಸ್ಫುಲ್ ಆಗಿದ್ದೀವಿ ಅಂದರೆ ನಾವು ಇದೆಲ್ಲ ಗಮನಿಸ್ಕೋತಾ ಇಲ್ಲ. ನೀವು ನೋಡಿದಿರೋ ಇಲ್ವೋ, ಗಮನಿಸಿದಿರೋ ಇಲ್ವೋ, ಜೋರು ಮಳೆ ಮೋಡ ಎಲ್ಲ ಈಗ ಇನ್ನೊಂದು ಸ್ವಲ್ಪ ದಿನದಿಂದ ಹಾಗೇ ಇದೆ ವಾತಾವರಣ. ನಮಗೆ ಹಸಿವು ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಚಳಿ ಜಾಸ್ತಿ ಆದ ಹಾಗೆ ನಮಗೆ ಹಸಿವು ಜಾಸ್ತಿ ಆಗುತ್ತೆ. ಇನ್ನು ಸುಲಭವಾಗಿ ಹೇಳೋದಾದರೆ ನಮ್ಮ ಈ ಹಬ್ಬಗಳು ಬರುತ್ತಲ್ಲ, ಅದರ ನೈವೇದ್ಯಗಳನ್ನು, ಅದರಲ್ಲಿ ಬಳಸೋ ಒಂದು ಆಹಾರವನ್ನು ನೋಡಿ ನೀವು. ದೀಪಾವಳಿಗೆ 108 ಥರದ ಆಹಾರಗಳು ಶುರುವಾಗುತ್ತೆ ಚೌತಿಯಿಂದ ನಂತರ, ಮಳೆಗಾಲ ಮುಗಿದು. ಯಾಕೆಂದರೆ ನಮ್ಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಶರದ್ ಋತುನಲ್ಲಿ, ಆಮೇಲೆ ಹೇಮಂತ, ಶಿಶಿರ ಋತುನಲ್ಲಿ. ಯಾವಾಗ ಶಿವರಾತ್ರಿ ಕಳೆಯುತ್ತೆ, ಬೇಸಿಗೆ ಬರುತ್ತೆ, ಆಮೇಲೆ ರಾಮನವಮಿ, ಯುಗಾದಿ ಎಲ್ಲ ಬರುತ್ತೆ. ರಾಮನವಮಿನಲ್ಲಿ ನಾವು ಪಾನಕ ತಗೋತೀವಿ, ಕೋಸಂಬರಿ. ಬೇಸಿಗೆಗಾಲ ಜೀರ್ಣಶಕ್ತಿ ತುಂಬ ಲೋ ಇರುತ್ತೆ. ಆವಾಗ ನಾವು ಏನು ದೀಪಾವಳಿಲಿ ಮಾಡೋಷ್ಟು ಕಡುಬುಗಳು, ಒಬ್ಬಟ್ಟು, ಏನೇನೋ ಒಂದಷ್ಟು ಇರುತ್ತಲ್ಲ, ಅದನ್ನೆಲ್ಲ ತಿಂದರೆ ಬೇಸಿಗೆಯಲ್ಲಿ ಜೀರ್ಣ ಆಗೋದಿಲ್ಲ ನಮಗೆ. ಇದನ್ನು ನಾವು ಗಮನಿಸ್ಕೊಂಡಷ್ಟು ಗೊತ್ತಾಗುತ್ತೆ. ನಾವು ಗಮನಿಸ್ಕೊಳ್ಳೋದನ್ನು ಬಿಟ್ಟಿದ್ದೀವಿ. ನಾವೆಲ್ಲದಕ್ಕೂ ನಮ್ಗೆ ಯಾರೋ ಒಬ್ಬರು ಡಯಟಿಷಿಯನ್ ಹತ್ರ ಹೋಗಿ ಅವ್ರು ಯಾವ ಡಯಟ್ ಚಾರ್ಟ್ ಕೊಡ್ತಾರೆ ಅದನ್ನು ತಗೊಂಡು ಬರ್ತೀವಿ. ನಮಗೆ ಯಾಕೆ ಗೊತ್ತಾಗಲ್ಲ, ನಾನು ಎಷ್ಟು ಗಂಟೆಗೆ ಏನು ತಿನ್ನಬೇಕು ಅನ್ನೋದು ನನಗೆ ಯಾಕೆ ಗೊತ್ತಾಗಲ್ಲ? ನನಗೆ ಅಲ್ವಾ ಗೊತ್ತಾಗಬೇಕಾಗಿರೋದು. ನನ್ನ ಸಿಸ್ಟಮ್ ಹೇಗಿದೆ ಅನ್ನೋದು ಯಾರೋ ಡಯಟಿಷಿಯನಿಗೆ ಹೇಗೆ ಗೊತ್ತಾಗಬೇಕು? ನನಗೆ ಗೊತ್ತಾಗಬೇಕು. ನನ್ನ ಪೇಷಂಟ್ಸಿಗೆ ನಾನು ಸಾಮಾನ್ಯ ಡಯಟ್ ಚಾರ್ಟ್ ಕೊಡಿ ಅಂತ ಕೇಳಿದಾಗ ಅವಾಯ್ಡ್ ಮಾಡ್ತೀನಿ ಡಯಟ್ ಚಾರ್ಟ್ ಕೊಡೋದನ್ನು. ಮೈ ಇಂಟೆನ್ಷನ್ ಈಸ್ ಟು ಟ್ರೈನ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದೇಯರ್ ಬಾಡಿ. ನಾನು ಡಯಟ್ ಚಾರ್ಟ್ ಕೊಡ್ಬೋದು. ಇದ್ದಕ್ಕಿದ್ದಾಗೆ ನಮ್ಮ ಬೆಂಗಳೂರಲ್ಲಿ 15 ದಿನ ಮಳೆ ಬರುತ್ತೆ ಬೇಸಿಗೆಯಲ್ಲಿ. ನಾನು ಬೇಸಿಗೆಯಲ್ಲಿ ಕೊಟ್ಟ ಆಹಾರ ಮಳೆ ಬಂದರೆ ಅದು ಚೇಂಜ್ ಆಗಬೇಕಲ್ಲ, ಅದು ಅವ್ರಿಗೆ ಗೊತ್ತಾಗಿರಬೇಕು. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು. ಯಾರಾದರೂ ಸಾಮಾನ್ಯ ಆಯುರ್ವೇದ ವೈದ್ಯರು ಇದನ್ನು ಹೇಳ್ತಾರೆ, ಅವ್ರ ಹತ್ರ ತಿಳ್ಕೊಬೋದು, ಅಥವಾ ಹಿರಿಯರ ಹತ್ರನೂ ತಿಳ್ಕೊಬೋದು. ತುಂಬ ಜನಕ್ಕೆ ಇದು ಋತುವಿನ ಬದಲಾವಣೆಗಳು ಗೊತ್ತು. ಆ್ಯಕ್ಚುಲಿ ನಾವು ಋತುಗಳನ್ನು ಅಂದರೆ ಮಾಸಗಳು ನಮ್ಮ ಹಿಂದೂ ಅದನ್ನು ಬಿಟ್ಬಿಟ್ಟಿದ್ದೀವಿ ಬೇಸಿಕಲಿ. ಅದಕ್ಕೊಂದು ಏನೋ ಅರ್ಥ ಇದೆ. ಹಾಂ, ಆ ಮಾಸಗಳು 2 ಮಾಸಕ್ಕೊಂದ್ಸಲ ಋತು ಬದಲಾಗುತ್ತೆ. ಈಗ ನಮ್ಮ ಕಡೆ ನಾವು ಮಂಗಳೂರಲ್ಲಿ ಈಗ ಈ ಮಳೆಗಾಲದಲ್ಲಿ ಒಂದು ಆಟಿ ಅಮಾವಾಸ್ಯೆ ಅಂತ ಬರುತ್ತೆ, ಆಷಾಢದ ಅಮಾವಾಸ್ಯೆ ಅಂತ. ಅದರಲ್ಲಿ ಹಾಲೆ ಮರ ಅಂತ ಒಂದು ಬರುತ್ತೆ ನಮ್ಮ ಕಡೆ. ಅದರ ತೊಗಟೆಯ ಕಷಾಯ ಮಾಡ್ಕೊಂಡು ಕುಡಿತಾರೆ. ಈ ಥರ ಇರ್ಬೋದು, ನಿಮ್ಮ ಕಡೆನೂ ಇರ್ಬೋದು, ಎಲ್ಲ ಕಡೆನೂ ಈ ಥರದ್ದು ಒಂದೊಂದು ಸಂಪ್ರದಾಯಗಳು ನಡ್ಕೊಂಬಂದಿರೋದು. ಇಂಥ ಸೀಸನಲ್ಲಿ ಇಂಥದ್ದನ್ನು ತಗೋಬೇಕು. ನಾವು ಪೊಂಗಲ್, ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಹುಗ್ಗಿ ಪೊಂಗಲ್ ಮಾಡಿಕೊಂಡು ಎಲ್ಲಿ ಹೋದರೂ ಅಂಥದ್ದೇ ಒಂದು ಅದಕ್ಕೆ ಅಂದರೆ ಸಿಮಿಲರ್ ಇರುವಂಥ ಆಹಾರಗಳನ್ನೇ ಸೇವನೆ ಮಾಡ್ತೀವಿ. ಯಾಕೆ ಅಂದರೆ ಆಗ ಋತು ಇರುತ್ತಲ್ಲ, ಹೇಮಂತ, ಶಿಶಿರ, ಚಳಿಗಾಲ. ಅಲ್ಲಿಂದ ನಿಧಾನಕ್ಕೆ ನಾವು ಈ ಕಡೆ ಬರಬೇಕು, ಏನು ವಸಂತದ ಕಡೆಗೆ ಬರಬೇಕು. ಋತುಸಂಧಿ ಕಾಲಗಳು ಬರ್ತಾ ಹೋಗುತ್ತೆ. ಆವಾಗ ಜೀರ್ಣಕ್ರಿಯೆ ಹೆಚ್ಚು ಕಮ್ಮಿ ಆಗುತ್ತೆ. ಆವಾಗ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಯುಗಾದಿಯಲ್ಲಿ ನಾವು ಎಣ್ಣೆ ಸ್ನಾನ ಮಾಡ್ತೀವಿ, ದೀಪಾವಳಿಯಲ್ಲಿ ಎಣ್ಣೆ ಸ್ನಾನ ಮಾಡ್ತೀವಿ. ಮಧ್ಯದಲ್ಲೂ ಮಾಡಬೇಕು, ಆ್ಯಕ್ಚುಲಿ ಎಲ್ಲ ದಿನಗಳಲ್ಲೂ ಮಾಡಬೇಕು. ಅದನ್ನು ಬಿಟ್ಬಿಟ್ಟಿದ್ದೀವಿ, ಆ ಮುಖ್ಯ ದಿನಗಳಲ್ಲಿ ಮಾತ್ರ ಇಟ್ಕೊಂಡಿದ್ದೀವಿ. ಈ ದೀಪಾವಳಿಯಲ್ಲಿ ಋತುಸಂಧಿ ಕಾಲ ಬರುತ್ತೆ. ಮತ್ತು ಆವಾಗ ನಮ್ಮ ಶರದ್ ಋತು ಮತ್ತು ಹೇಮಂತ ಋತು ಆ ಕಾಲದಲ್ಲೆಲ್ಲೋ ಬರುತ್ತೆ. ಅದು ಚಳಿಗಾಲಕ್ಕೆ ಹೋಗ್ತಾ ಇರ್ತೀವಿ. ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಸ್ನಿಗ್ಧತೆ ಜಾಸ್ತಿ ಬೇಕು, ಜಿಡ್ಡಿನಂಶ ಜಾಸ್ತಿ ಬೇಕು, ಫ್ಯಾಟ್, ಚಳಿಯನ್ನು ತಡ್ಕೊಳ್ಳೋದಕ್ಕೆ. ಚರ್ಮದ ನೋಡಿ, ಚರ್ಮ ಒಡೆಯುತ್ತೆ ತುಂಬ ಜನ. ನಾವೇನು ಮಾಡ್ಕೋತೀವಿ ಹೇಳಿ, ಏನೋ ಒಂದಷ್ಟು ಪ್ರಾಡಕ್ಟ್ಗಳನ್ನು ಹಚ್ಕೋತೀವಿ, ಅದರಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ. ಅದು ನಮ್ಮ ಚರ್ಮದ ಮೂಲಕ ದೇಹದ ಒಳಗಡೆ ಹೋಗುತ್ತೆ. ದಿನ ಬೆಳಗಾದರೆ ಹೊಸ ರಿಸರ್ಚ್ ಬರುತ್ತೆ, ಇದರಲ್ಲಿ ಕ್ಯಾನ್ಸರ್ ಅಂಶ ಇದೆ, ಅದರಲ್ಲಿ ಅದಿದೆ, ಯೂಸ್ ಮಾಡಿದ್ರೆ ಹೀಗಾಗತ್ತೆ ಅಂತ. ಬಟ್ ನಾವು ಅದನ್ನೇ ಅಪ್ಲೈ ಮಾಡ್ಕೋತೀವಿ. ಅದರ ಬದಲು ಮೈಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ, ಯಾವ್ದು ನಾವು ಸಾಂಪ್ರದಾಯಿಕವಾಗಿ ಮಾಡ್ಕೊಂಬಂದಿದ್ದೀವಿ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಅಥವಾ ಈಗ ಪ್ರಾದೇಶಿಕವಾಗಿ ಬೇರೆ ಬೇರೆ ಎಣ್ಣೆಗಳು ಇರ್ಬೋದು, ಯಾವುದನ್ನಾದರೂ ಬಳಸ್ಕೊಂಡ್ರೆ ಚರ್ಮದ ಆರೋಗ್ಯ ಕಾಪಾಡ್ಕೋಬೋದು ನಾವು. ಚಳಿಗಾಲದಲ್ಲಿ ಎಸ್ಪೆಷಲಿ ಪ್ರತಿನಿತ್ಯ, ದೀಪಾವಳಿಲಿ ಏನು ಎಣ್ಣೆ ಸ್ನಾನ ಅಂತ ಮಾಡ್ಕೋತೀವಲ್ಲ, ಚಳಿಗಾಲ ಮುಗಿಯೋವರೆಗೂ ಪ್ರತಿನಿತ್ಯ ಮಾಡ್ಕೊಂಡಿದ್ರೆ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ.
ನಾವು ಅಭ್ಯಂಗ ಅಂತ ಹೇಳ್ತೀವಿ, ಪ್ರತಿನಿತ್ಯ ಮಾಡಿಕೊಂಡ್ರೆ ಒಳ್ಳೆಯದು. ಕೊನೆ ಪಕ್ಷ ವಾರಕ್ಕೊಂದಿನ ಆದರೂ ಮಾಡ್ಕೋಬೋದು ಎಣ್ಣೆ ಸ್ನಾನನ. ಸೊ ಹೀಗೆ ಋತು ಬದಲಾದಾಗ ಒಂದೊಂದು ಋತುನಲ್ಲಿ ಒಂದೊಂದು ರೀತಿ ಆಹಾರದಲ್ಲಿ ಬದಲಾವಣೆ ಬೇಕು. ಈ ಅಭ್ಯಂಗ ಮಾಡ್ಕೊಳ್ಳೋದು, ಈಗ ನೀವು ಚಳಿಗಾಲದಲ್ಲಿ ಬೇಕೇ ಬೇಕು ಅಭ್ಯಂಗ, ಮಳೆಗಾಲದಲ್ಲೂ ಬೇಕು. ಬಟ್ ಅಕಸ್ಮಾತ್ ಒಂದೆರಡು ದಿನ ಬಿಟ್ಟರು ಹೆಚ್ಚು ಸಮಸ್ಯೆಗಳು ಅಂತ ಆಗಲ್ಲ, ಯಾಕಂದರೆ ಮಾಯಿಶ್ಚರ್ ಪ್ರಕೃತಿಯಲ್ಲೇ ಇರೋದ್ರಿಂದ. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಷ್ಟು ಒಳ್ಳೆಯದು. ಸೊ ಹಾಗೆ ಬಹುಶಃ ನಾವು ಅದನ್ನು ನಮ್ಮ ಹಿರಿಯರು ಅದನ್ನು ಅರ್ಥ ಮಾಡಿಕೊಂಡು ತುಂಬ ವರ್ಷಗಳ ಸಂಶೋಧನೆ ನಂತರ ಅದನ್ನು ಅರ್ಥ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ರು. ನಾವು ಅದನ್ನು ಬಿಟ್ಟು ಈಗ ಮತ್ತೆ ನಾವು ಜನವರಿ, ಫೆಬ್ರವರಿ, ಮಾರ್ಚು, ಮೇ ಅಂತ ಅನ್ಕೋತೀವಿ. ಬಿಟ್ಟರೆ ಆ ಋತು ಗೊತ್ತಿಲ್ಲ, ಅದರ ಹಿನ್ನೆಲೆ ಗೊತ್ತಿಲ್ಲ. ಓಕೆ, ಅದಕ್ಕೊಂದು ಹಿನ್ನೆಲೆ ಅಥವಾ ಅದಕ್ಕೊಂದು ಏನು ಹೇಳಿ, ಅದರ ವೈಜ್ಞಾನಿಕ ಹಿನ್ನೆಲೆ ಗೊತ್ತಿಲ್ಲ, ಅದರ ಪರಿಣಾಮಗಳು ನಮ್ಮ ಮೇಲೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಂಗ್ಲೀಷ್ ಮಾಸಗಳೇನಿದೆ ಅದರಲ್ಲಿ ಅದು ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ನಮ್ಮ ಕಲ್ಚರ್ಗೆ ಸೂಟ್ ಅಲ್ಲ. ಆ ಮಾಸಗಳ ಈಗ ಜನವರಿ, ಫೆಬ್ರವರಿ ಅಂತ ನಾವೇನು ತಿಂಗಳುಗಳು ಹೇಳ್ತೀವಿ, ಅದರ ಒರಿಜಿನ್ ಬಗ್ಗೆನೇ ಸುಮಾರು ಕಥೆಗಳಿದೆ. ಏಪ್ರಿಲ್, ಯಾಕಂದರೆ ಈಗ ಅಕ್ಟೋಬರ್ ಅಂದರೆ 8 ಅಂತ ಅರ್ಥ, ಆಕ್ಟ್ ಅಂದರೆ ಅದು 8ನೇ ತಿಂಗಳಾಗಬೇಕಾಗಿತ್ತು. ಸೆಪ್ಟೆಂಬರ್ ಅಂದರೆ ಸೆಪ್ಟ್ ಅಂದರೆ 7, ಸಪ್ತ 7, ಅದು 9 ಆಗಿದೆ. ಅದು 9 ಆಗಿದೆ. ಅದರ ಅರ್ಥ ಜನವರಿ ಒಂದು ವರ್ಷದ ಮೊದಲನೇ ದಿನ ಯಾಕಾಗಿದೆ ಹಾಗಾದರೆ ಅಂತ. ಇಂಥದ್ದೆಲ್ಲ ಕನ್ಫ್ಯೂಷನ್ಸ್ ಅದ್ರ ಬಗ್ಗೆ ತುಂಬ ಇದೆ. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನೋಡಿದ್ರೆ ಯುಗಾದಿಗೆ ವರ್ಷ ಆರಂಭ ಆಗುತ್ತೆ. ಚಾಂದ್ರಮಾನ ಯುಗಾದಿ ಆಗಿರ್ಬೋದು, ಸೌರಮಾನ ಯುಗಾದಿ ಆಗಿರ್ಬೋದು. ಈಗ ನಮ್ಮ ಕಡೆ ನಾವು ಕೋಸ್ಟಲ್ ಬೆಲ್ಟಲ್ಲಿ ಕೇರಳ ಅಥವಾ ಮಂಗಳೂರಲ್ಲೆಲ್ಲ ನಾವು ಸೌರಮಾನ ಯುಗಾದಿಯನ್ನು ಆಚರಣೆ ಜಾಸ್ತಿ ಮಾಡ್ತೀವಿ. ಅದರ ಪ್ರಕಾರ ನಮ್ಮ ದಿನಗಳು ನಡೆಯುತ್ತೆ. ಅದೇ ರೀತಿ ಈ ನಮ್ಮ ಹಬ್ಬಗಳು ಇತ್ಯಾದಿಗಳನ್ನೆಲ್ಲ ನೋಡುವಾಗ ನಾವು ಅಥವಾ ಬೇರೆ ಪ್ರದೇಶಗಳಲ್ಲಿ ನಾವು ಇದು ಚಾಂದ್ರಮಾನ ಯುಗಾದಿಯನ್ನು ನೋಡ್ತೀವಿ. ಅದನ್ನು ನೋಡ್ತಾ ಹೋದರೆ ಅದರ ಪ್ರಕಾರ ನಮ್ಮ ಋತು ಹೇಗೆ ಬದಲಾಗುತ್ತೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಹಬ್ಬಗಳು ನಮ್ಮ ಜೀವನದ ಮೇಲೆ ಪರಿಣಾಮ ನೋಡ್ತಾ ಹೋಗ್ಬೋದು ನಾವು. ನಾಗರ ಪಂಚಮಿ ಮಳೆಗಾಲದಲ್ಲಿ ಬರುತ್ತೆ. ನಾಗರ ಪಂಚಮಿಯಲ್ಲಿ ಮಾಡುವಂಥ ಒಂದು ನಮ್ಮ ಕಡೆ ಇದೆ, ಈ ಮಲೆನಾಡು ಕಡೆ ಇದೆ, ಉಗುರಿಗೆ ಮಧುರಂಗಿ ಹಾಕೊಂಡ್ಬಿಡ್ತಾರೆ. ಪ್ರೊಬೇಬ್ಲಿ ಅದು ಉಷ್ಣವನ್ನು ಉಂಟು ಮಾಡುತ್ತೆ, ಚಳಿಯನ್ನು ಕಡಿಮೆ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ಅದು ಆರಂಭ ಆಗಿರ್ಬೋದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಇಂಥದ್ದು ಏನೋ ಒಂದಿರುತ್ತೆ. ಭಾರತದ ಮೂಲೆಯಲ್ಲಿ ಇಂಥದ್ದಿದೆ. ನಾವು ಅದನ್ನು ತಿಳ್ಕೋಬೇಕಾಗಿದೆ. ಸೊ ನಾಗರ ಪಂಚಮಿನ ನಮ್ಮಲ್ಲಿ ಒಂದು ಸ್ವೀಟ್ ಮಾಡ್ತಾರೆ, ಅದು ಹೆಸರು ನಂಗೆ ನೆನಪು ಬರ್ತಾ ಇಲ್ಲ. ಅಳ್ಳಿಟ್ಟು ಅಂತ ಮಾಡ್ತಾರೆ. ಅಳ್ಳಿಟ್ಟು ಅಂದರೆ ಹಿಟ್ಟಲ್ಲದು, ಸ್ವೀಟ್ ಅದು. ಅದನ್ನು ಮಾಡಿ ಕೊಡ್ತಾರೆ, ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನುವಂಥದ್ದು. ಪ್ರತಿ ನಾಗರ ಪಂಚಮಿನಲ್ಲಿ ಅದು ಮಾಡ್ತಾರೆ. ಅಫ್ಕೋರ್ಸ್ ಬೆಂಗಳೂರಲ್ಲಿ ನಾವು ಮಾಡ್ತಾ ಇಲ್ಲ, ಅದು ಬೇರೆ ವಿಚಾರ. ಸೊ ಹಾಗೆ ನಮ್ಮ ಋತುಮಾನಕ್ಕೆ ತಕ್ಕಂತೆ, ನಮ್ಮ ಹವಾಮಾನಕ್ಕೆ ತಕ್ಕಂತೆ ನಮ್ಮ ಲೈಫ್ ಸ್ಟೈಲ್ನ, ನಮ್ಮ ಆಹಾರ ಪದ್ಧತಿನ ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಮೇಡಮ್ ಹೇಳ್ತಾ ಇದ್ರು. ಇನ್ನೊಂದು ವಿಚಾರ ಹೇಳಿದರು, ನಾವು ಮಾತಾಡ್ತಾ ಇದ್ದೀವಿ ಪ್ರಿವೆನ್ಷನ್ ಬಗ್ಗೆ. ಆ ಇನ್ನೊಂದು ವಿಚಾರ ಏನು ಹೇಳಿದ್ದೆ, ನಮ್ಮ ದಿನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಹೌದು, ಎಸ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ದಿನವನ್ನು ನಾವು 2 ಭಾಗವಾಗಿ, ಹಗಲು ಮತ್ತು ರಾತ್ರಿಯಾಗಿ ವಿಂಗಡಣೆ ಮಾಡೋಣ.